ಆರತಿ ಒಡೆದಾಕಿದಾಳೋ ಬಿಟ್ಟಿದಾಳೋ ಅಥವಾ ಬೇರೆ ಯಾರಾದರೂ ಆ ಕೆಲಸ ಮಾಡಿದಾರೋ ಇಲ್ವೋ ಯಾವುದನ್ನು ಕಣ್ಣಾರೆ ನೋಡದೆ ಒಂದು ತೀರ್ಮಾನಕ್ಕೆ ಬರೋದು ತಪ್ಪು. ಬೇಲಿನೇ ಎದ್ದು ಹೊಲ ಮೇದ್ರೆ ಆ ಹೊಲದಲ್ಲಿ ಎಂಥ ಬೆಳೆ ಬೆಳೆದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅಯ್ಯೋ ದೇವ್ರೆ, ಇದು ಇದ್ದಿದ್ರಿಂದ ಮನೆಗೊಂದು ಶ್ರೀರಕ್ಷೆ ಇದೆ ಅಂತ ನಂಬ್ಕೊಂಡಿದ್ವಿ. ಆದರೆ ಇದು ಈ ರೀತಿ ಆಗಿರೋದ್ರಿಂದ ಮನಸ್ಸೊಳಗಡೆ ಏನೋ ಭಯ ಕಾಡ್ತಿದೆ ಗುರುಗಳೇ. ನಾವು ಎಲ್ಲಿವರೆಗೂ ಎಚ್ಚರಿಕೆಯಲ್ಲಿರ್ತೀವೋ ಅಲ್ಲಿವರೆಗೂ ಮಾತ್ರ ಪರಿಹಾರ. ಅದು ಕಷ್ಟನೋ ಇಲ್ಲ ಪರಿಹಾರನೋ ಯಾವುದು ಶಾಶ್ವತ ಅಲ್ಲ. ಕೆಲವುದಕ್ಕೆ ಆಯಸ್ಸು ಜಾಸ್ತಿ ಇರ್ಬೋದು, ಕೆಲವುದಕ್ಕೆ ಕಡಿಮೆ ಇರ್ಬೋದು. ವ್ಯತ್ಯಾಸ ಅಷ್ಟೇ. ಈ ಭೂಮಿ ಮೇಲೆ ಸಂಪೂರ್ಣವಾಗಿ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಳೆ ನೀರು ಹೋದಂತೆಲ್ಲ ಹೊಸ ನೀರು ಬರಬಹುದು. ಕೆಲವು ಸಾರಿ ಹಳೆ ನೀರು ಹೋದಂತೆ ಕೆಟ್ಟ ನೀರು ಸಹ ಬರಬಹುದು. ಇವತ್ತು ಶಿವರಾತ್ರಿ. ಶಿವನ ವಾಹನವಾದ ನಂದಿಯಿಂದ ನಿಮ್ಮ ಮನೆ ಬೆಳಗಲಿ. ಅದಕ್ಕೆ ಈ ನಂದಿ ಪೂಜೆ. ಎಲ್ಲ ನೀವು ಹೇಳೋ ರೀತಿನೇ ಆಗಲಿ. ಇವತ್ತು ನಮ್ಮ ಮನೆಗೆ ನಂದಿ ಪ್ರವೇಶ ಆಗಲಿ ಗುರುಗಳೇ. ಹಾಗಂತ ಶಿವನಲ್ಲಿ ಬೇಡ್ಕೊಳ್ಳಿ. ಸರಿ ಗುರುಗಳೇ. ಇನ್ನೂ ನಂದಿ ಬಂದಿಲ್ಲ? ಅಳಿಯಂದ್ರೆ ಇನ್ನೂ ನಂದಿ ಬಂದಿಲ್ವಲ್ಲ? ಇನ್ನೇನು ಬಂದ್ಬಿಡುತ್ತೆ ಮಾವ. ಕರೆಕ್ಟಾಗಿ 4:30 ಒಳಗಡೆ ಬರ್ತೀನಿ ಅಂತ ಹೇಳಿದ್ದ. ಇಷ್ಟೊತ್ತು ಬರಬೇಕಾಗಿತ್ತು. ಏನಾಗಿದೆಯೋ? ಆರತಿಯಲ್ಲಿ ಕಾಣ್ತಿಲ್ಲ. ಆರತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾಳೆ. ಬೆಳಗ್ಗೆಯಿಂದ ಅದೇ ಮಾಡ್ತಾ ಇದ್ದಾಳ. ಗುರುಗಳು ಬಂದಿದ್ದಾರೆ, ಹೊರಗಡೆ ಬರಬಾರ್ದಾ? ಈಗ ಆರತಿ ಬರೋದು ಮುಖ್ಯ ಅಲ್ಲ, ನಂದಿ ಬರಬೇಕು. ಮೊದಲು ಅದನ್ನು ಕರೆಸೋ ವ್ಯವಸ್ಥೆ ಮಾಡಿ. ಆಯ್ತು ಗುರುಗಳೇ. ಅಳಿಯಂದ್ರೆ ಒಂದು ನಿಮಿಷ ಬನ್ನಿ. ನಿನ್ನೆ ತೆಂಗಿನಕಾಯಿ ಹೊಡೆದಾಕಿದ್ದು ಆರ್ತಿನೇ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಇವಳಿಂದ ಇವತ್ತು ನಂದಿ ಪೂಜೆಗೆ ಯಾವುದೇ ಸಮಸ್ಯೆ ಬರದೇ ಇದ್ರೆ ಸಾಕು.